ಮೊದಲೇ ನಮ್ಮ ರಾಜ್ಯಾಧ್ಯಕ್ಷರು ಮಾಧ್ಯಮದವ್ರ ಒಂದು ಪ್ರಶ್ನೆಗೆ ಹರೀಶ್ ಅವರು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡೋಕ್ಕೂ ಆದರೆ ಇದನ್ನು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಮಾಧ್ಯಮದ ಮೂಲಕ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೇಳೋಕ್ಕೆ ಇಚ್ಛೆಪಡ್ತೇನೆ. ಸುಮಾರು ವರ್ಷಗಳಿಂದ ರೇಣುಕಾಚಾರ್ಯ ತಂಡ ಏನು ಲಗಾನ್ ಟೀಮ್ ಡೆಲ್ಲಿ ಬಾಯ್ಸ್ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರು, ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರು, ಹೊನ್ನಾಳಿಯಲ್ಲಿ ಮಾಡ್ತಾಯಿದ್ರು, ಬೆಂಗಳೂರಿನಲ್ಲಿ ಮಾಡ್ತಿದ್ರು. ಅದನ್ನು ರಾಜ್ಯಾಧ್ಯಕ್ಷರು ತಡೆದಿದ್ದೇ ಆಗಿದ್ದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಪಾಲಾಗ್ತಿತ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳಿರೋ ವಿಚಾರಕ್ಕೆ ನಾನು ಈಗ ನೆನಪಾಯ್ತಾ? 4 ಗೋಡೆ ಮಧ್ಯೆ ಮಾತಾಡಬೇಕು ಅಂತಕ್ಕಂಥದ್ದು ರಾಜ್ಯಾಧ್ಯಕ್ಷರಿಗೆ ಈಗ ಗೊತ್ತಾಯ್ತಾ? ಅದೇ ಅವ್ರ ತಂಡ, ಇದು ಅವರೇ ನಿರ್ಮಾಣ ಮಾಡಿದಂಥ ಲಗಾನ್ ತಂಡ. ನಾನು ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ, ಅವರೇ ನಿರ್ಮಿಸ್ತಕ್ಕಂಥದ್ದು. ಅವ್ರು ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಳ್ಕೊಂಡಿದ್ದೀವಿ. ಅವ್ರು ಯಾವಾಗ ನನಗೆ ಕರೆದ್ರು ಅವ್ರ ಜೊತೆ 4 ಗೋಡೆ ಮಧ್ಯೆ ಮಾತಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಅವರಿಂದ ಯಾವುದೇ ವೈಯಕ್ತಿಕವಾಗಿ ನನಗೆ ಇಲ್ಲಿವರೆಗೂ ಕೂಡ ಯಾವುದೇ ಕರೆ ಬಂದಿಲ್ಲ. ಮಾತಾಡಿದರು. ಆಮೇಲೆ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟ ಮೇಲೂ ಮಾತಾಡಿದರು. ಒಂದು ದಿನ ರಾಜ್ಯದ ನಾಯಕರುಗಳು ಅವ್ರು ನೀವು ಹಿಂಗೆ ಮಾತಾಡಬಾರ್ದು ಅಂತೇಳಿ ಒಂದು ದಿನ ಎಚ್ಚರಿಕೆ ಕೊಡಲಿಲ್ಲ. ಆದರೆ ಈಗ ನೆನಪಾಯ್ತಾ? ಬಿ ಪಿ ಹರೀಶ್ ಅವರು ಸತ್ಯ ಮಾತಾಡಿದಾಗ ಮಾತ್ರ 4 ಗೋಡೆ ಮಧ್ಯೆ ಮಾತಾಡಬೇಕಾ? ಅವ್ರಿಗೆ ಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದಾ? ಇದು ಭಾಳ ದಿನ ನಡೆಯಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಹೇಳ್ತಾನೇ ಇದ್ದೀವಿ. ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಜೆ ಎಮ್ ಸಿದ್ದೇಶ್ವರ ಅವರು ದೆಹಲಿಗೆ ಹೋಗಿದ್ದಾರೆ. ಅವ್ರು ಬಂದ ನಂತರ ಮತ್ತೊಮ್ಮೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ದೆಹಲಿಗೆ ಯಾಕೆ ಹೋಗಿರಿ ಸರ್? ಇಲ್ಲ, ಕಂಪ್ಲೇಂಟ್ ಮಾಡೋಕ್ಕಲ್ಲ. ಅವರು ಇವಾಗ ಅವರ ಮನೆಯನ್ನು ಖಾಲಿ ಮಾಡಬೇಕು. ಯಾಕೆಂದರೆ 1 ತಿಂಗಳೊಳಗಾಗಿ ಆ ಸರ್ಕಾರಿ ವಸತಿಯನ್ನು ಬಿಡಬೇಕಾಗಿರೋದ್ರಿಂದ ಮತ್ತು ಕೆಲವಾರು ದಾಖಲೆಗಳನ್ನು ಕೊಡಬೇಕಾಗಿರ್ತದೆ. ರೈಲ್ವೆ ಟಿಕೆಟ್ ಇರ್ಬೋದು, ಭಾಳಷ್ಟು ಕೆಲಸಗಳು ಇರುತ್ತೆ. ಹಾಗಾಗಿ ಅವನ್ನೆಲ್ಲ ಮುಗಿಸ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಇದಕ್ಕೆ ಯಾವತ್ತಾದರೂ ಒಂದು ಕೊನೆ ಕಾಣಲೇಬೇಕಲ್ಲ. ಇದು ಯಾವತ್ತಾದರೂ ಒಂದು ಕೊನೆ ಕಾಣಲೇಬೇಕು. ಇದು ಅವ್ರು ಬೆಳೆಸಿದಂಥ ಪದ್ಧತಿ. ಅವರೇ ಈ ರೀತಿಯ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು, ಅವ್ರಿಗೆ ಬೇಕಾದಂಗೆ ಮಾಡ್ತಿರ್ತಕ್ಕಂಥದ್ದನ್ನು ಅವ್ರು ಬೆಳೆಸಿರ್ತಕ್ಕಂಥದ್ದು. ಕಾಲ್ ಮಾಡಿಲ್ಲ ಸರ್? ಮಾಡಿಲ್ಲ. ಮಾಧ್ಯಮದ ಮೂಲಕ ಗೊತ್ತಾಯಿತು.